ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕರ್ನಾಟಕ ವಿಧಾನಸಭೆಯ ಫಲಿತಾಂಶ ಹೊರಬಿದ್ದಿದೆ. ರಾಜ್ಯದಲ್ಲಿ 136 ಸ್ಥಾನಗಳನ್ನು ಪಡ್ಕೊಳ್ಳುವ ಮೂಲಕ ಕಾಂಗ್ರೆಸ್ ಬಹುಮತವನ್ನು ಪಡ್ಕೊಂಡಿದೆ. ಈ ಮೂಲಕ 1989 ನಂತರ ಮೊದಲ ಬಾರಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸೋದ್ರ ಮೂಲಕ ಗೆದ್ದು ಬೀಗ್ತಾ ಇದೆ ಕಾಂಗ್ರೆಸ್. 1989ರಲ್ಲಿ 178 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು. ಆನಂತರ 1999ರಲ್ಲಿ 132 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಈ ಬಾರಿ 136 ಸ್ಥಾನಗಳನ್ನು ಕಾಂಗ್ರೆಸ್ ತನ್ನ ಬುಟ್ಟಿಗೆ ಹಾಕೊಂಡಿದೆ. ಮೋದಿ ಅಲೆ, ಬಿಜೆಪಿ ಶಕ್ತಿ, ಜೆಡಿಎಸ್ನ ತೊಡಕು ಇವೆಲ್ಲವನ್ನ ನಿವಾರಿಸಿಕೊಂಡು ಈ ಬಾರಿ ಮತದಾರರ ಒಲವನ್ನು ಗಿಟ್ಟಿಸಿಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಈ ಬಾರಿ ಆಡಳಿತಾರೂಢ ಬಿಜೆಪಿ 119 ಸ್ಥಾನಗಳಿಂದ 65 ಸ್ಥಾನಗಳಿಗೆ ಕುಸಿಯುವ ಮೂಲಕ 54 ಸ್ಥಾನಗಳನ್ನು ಕಳ್ಕೊಂಡ್ರೆ, ಕಳೆದ ಬಾರಿ 34 ಸದಸ್ಯ ಬಲವನ್ನು ಹೊಂದಿದ್ದ ಜೆಡಿಎಸ್ 19 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ತಾ ಇದೆ. ಈ ನಡುವೆ ಕರ್ನಾಟಕದ ಮತದಾರ ಅಚ್ಚರಿಯ ಫಲಿತಾಂಶವನ್ನು ಕೊಟ್ಟಿದ್ದು, ಹಾಲಿ ಸ್ಪೀಕರ್ ಸೇರಿದ ಹಾಗೆ ಸಚಿವರನ್ನ ನೇರವಾಗಿ ಮನೆಗೆ ಕಳುಹಿಸಿದ್ದಾನೆ. ಹಾಗಾದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದವರು ಯಾರು, ಬಿದ್ದವರು ಯಾರು, ಅವರ ಸೋಲಿನ ಹಿಂದಿನ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಗೆಳೆಯರೆ, ಮೊದಲಿಗೆ ಈ ಬಾರಿ ಆರಿಸಿ ಬಂದ ಎಲ್ಲ ಶಾಸಕರಿಗೂ ಪಕ್ಷಾತೀತವಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ. ಹಾಗೆ ಮುಂದೆ ರಚನೆಯಾಗಲಿರುವ ಸರ್ಕಾರಕ್ಕೆ ಕೂಡ ಅಡ್ವಾನ್ಸ್ಡ್ ಅಭಿನಂದನೆಗಳನ್ನು ಹೇಳಿ ವಿಷಯಕ್ಕೆ ಬಂದುಬಿಡ್ತೀನಿ. ಈ ಬಾರಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಲೀಡ್ ಕೊಟ್ಟಿರೋದು ಕನಕಪುರ ಕ್ಷೇತ್ರ. ಅಲ್ಲಿ ಡಿ.ಕೆ. ಶಿವಕುಮಾರ್ ಗೆಲ್ಲೋ ಬಗ್ಗೆ ಯಾವ ಸಂಶಯನೂ ಇರಲಿಲ್ಲ. ಆರ್ ಅಶೋಕ್ ಬಿಜೆಪಿಯಿಂದ ಕಣಕ್ಕಿಳಿದ್ರೂ ಕೂಡ ರಿಸಲ್ಟ್ ಏನಾಗಬಹುದು ಅನ್ನೋದರ ಅಂದಾಜು ಇಡೀ ರಾಜ್ಯಕ್ಕಿತ್ತು. ಆದರೆ ಕನಕಪುರದ ಜನ ಈ ಬಾರಿ ತಮ್ಮ ನಾಯಕನಿಗೆ ಇಷ್ಟೊಂದು ಬಹುಮತವನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆ ಬಹುಶಃ ಯಾರಿಗೂ ಇರಲಿಕ್ಕಿಲ್ಲ. ಅಲ್ಲಿ ಡಿ.ಕೆ. ಶಿವಕುಮಾರ್ 1,22,000ಕ್ಕೂ ಅಧಿಕ ಮತಗಳ ಅಂತರದಿಂದ ಬಿಜೆಪಿಯ ಆರ್ ಅಶೋಕ್ ವಿರುದ್ಧ ಗೆದ್ದು ಬೀಗಿದ್ದಾರೆ. ಮಜಾ ಅಂದ್ರೆ, ಈ ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಆಗಿದ್ದ, ತನ್ನನ್ನು ತಾನು ಒಕ್ಕಲಿಗರ ನಾಯಕ ಅಂತ ಬಿಜೆಪಿಯಲ್ಲಿ ಬಿಂಬಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದ ಆರ್ ಅಶೋಕ್ ಕನಕಪುರದಲ್ಲಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಈ ಮೂಲಕ ಕನಕಪುರ ಅನ್ನೋ ಬಂಡೆಗಳ ನಾಡಲ್ಲಿ ಕಮಲವನ್ನ ಅರಳಿಸೋದು ಸುಲಭದ ಮಾತಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ. ಇನ್ನು ವರುಣಾ ಕ್ಷೇತ್ರದಲ್ಲಿ ಬಿಜೆಪಿಯ ಸೋಮಣ್ಣ ಅವರ ಆಟ ನಡೆದಿಲ್ಲ. ಅಲ್ಲಿ ಈ ಬಾರಿ ಸಿದ್ದರಾಮಯ್ಯ 46,000 ಮತಗಳಿಗೂ ಹೆಚ್ಚು ಅಂತರದಿಂದ ಗೆದ್ದು ಬೀಗಿದ್ದಾರೆ. ಈ ಮೂಲಕ ವರುಣಾ ಸಿದ್ದರಾಮಯ್ಯ ಅವರ ಪಾಲಿಗೆ ಮತ್ತೊಮ್ಮೆ ಅದೃಷ್ಟದ ಕ್ಷೇತ್ರ ಅನ್ನಿಸ್ಕೊಳ್ತಾ ಇದೆ. ಇಲ್ಲಿ ಸೋಮಣ್ಣ ಪರವಾಗಿ ರಾಷ್ಟ್ರೀಯ ಬಿಜೆಪಿ ನಾಯಕರು ಪ್ರಚಾರಕ್ಕೆ ಬಂದಿದ್ರು. ಏನಾದರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಕಟ್ ಹಾಕಬೇಕು ಅನ್ನೋ ಪ್ರಯತ್ನಗಳು ನಡೆದವು. ಹೀಗಾಗಿ ಸಿದ್ದರಾಮಯ್ಯ ಕೂಡ ಈ ಬಾರಿ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಪ್ರಚಾರ ನಡೆಸಿದ್ರು. ಹಳ್ಳಿಗಳನ್ನ ತಲುಪಿ ಪ್ರಚಾರ ಮಾಡಿದ್ರು. ಇದು ಈ ಬಾರಿ ಸಿದ್ದರಾಮಯ್ಯ ಅವರ ಕೈ ಹಿಡಿದಿದೆ. ಸೋಮಣ್ಣ ವರುಣಾ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಇನ್ನು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿ ಹಾಗೂ ಜೆಡಿಎಸ್ನ ಲಿಂಗಾಯತ ಅಭ್ಯರ್ಥಿಯ ವಿರುದ್ಧ ಸಿಎಂ ಬಸವರಾಜ ಬೊಮ್ಮಾಯಿ 33,000 ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ್ದಾರೆ. ಹಾಗೆ ಜಿದ್ದಾಜಿದ್ದಿನಿಂದ ಕೂಡಿದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ 15,000 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ನಾಮಿನೇಷನ್ ಸಲ್ಲಿಕೆಯಾದ ನಂತರ ಕೇವಲ ಒಂದೇ ಒಂದು ದಿನ ಮಾತ್ರ ಪ್ರಚಾರ ನಡೆಸಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇನ್ನು ಶಿಕಾರಿಪುರದಲ್ಲಿ ಸತತವಾಗಿ ಗೆಲುವಿನ ನಗೆ ಬೀರ್ತಾ ಇದ್ದ ಯಡಿಯೂರಪ್ಪ ಅವರಿಗೆ ಈ ಬಾರಿಯಲ್ಲಿ ಮಗನನ್ನ ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ ಇತ್ತು. ಯಡಿಯೂರಪ್ಪ ಅವರ ಉತ್ತರಾಧಿಕಾರಿ ಅಂತಲೇ ಬಿಂಬಿತರಾಗಿದ್ದ ವಿಜಯೇಂದ್ರ ಶಿಕಾರಿಪುರದಲ್ಲಿ 11,000 ಮತಗಳ ಅಂತರದಿಂದ ಗೆದ್ದು ಬಂದಿದ್ದಾರೆ. ಇನ್ನು ಬಿಜೆಪಿ ತೊರೆದು ಕಾಂಗ್ರೆಸ್ ಅನ್ನ ಸೇರಿ ಸ್ಪರ್ಧೆ ಮಾಡಿದ್ದ ಜಗದೀಶ್ ಶೆಟ್ಟರ್ ಈ ಚುನಾವಣೆಯಲ್ಲಿ 35,570 ಮತಗಳ ಅಂತರದಲ್ಲಿ ಸೋಲನ್ನ ಅನುಭವಿಸಿದ್ದಾರೆ. ಕೊರಟಗೆರೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ 14,000 ಮತಗಳ ಅಂತರದಿಂದ ಮತ್ತೊಮ್ಮೆ ಜೆಡಿಎಸ್ ಅಭ್ಯರ್ಥಿ ಸುಧಾಕರ್ ಲಾಲ್ ಅವರನ್ನ ಸೋಲಿಸಿ ವಿಧಾನಸೌಧದ ಮೆಟ್ಟಿಲು ಏರುವ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ತೀವ್ರ ಕುತೂಹಲವನ್ನು ಕೆರಳಿಸಿದ್ದ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ್ಮಣ ಸೌದಿ ಮತ್ತು ಮಹೇಶ್ ಕುಮಟಳ್ಳಿ ನಡುವೆ ತುರುಸಿನ ಸ್ಪರ್ಧೆ ಇತ್ತು. ಆದರೆ ಸೌದಿ ಭರ್ಜರಿ ಜಯ ಗಳಿಸಿದ್ದಲ್ಲದೆ ಕಾಗವಾಡ ಹಾಗೂ ಕುಡುಚಿ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ತೆಕ್ಕೆಗೆ ತಗೊಂಡು ಹೋಗೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಗೋಕಾಕಲ್ಲಿ ರಮೇಶ್ ಜಾರಕಿಹೊಳಿಯನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ ಮಹಾಂತೇಶ್ ಕಡಾಡಿ ಅವರನ್ನ ಕಣಕ್ಕಿಳಿಸಿತ್ತು. ಆದರೂ ರಮೇಶ್ ಜಾರಕಿಹೊಳಿ ಗೆದ್ದು ಬೀಗಿದ್ದಾರೆ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸೋಲಿಸೋದಕ್ಕಾಗಿ ಬಿಜೆಪಿಯಲ್ಲಿ ಮರಾಠ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಆಟ ಕಟ್ಟಿತು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಬಬಲೇಶ್ವರದಲ್ಲಿ ಎಂ.ಬಿ. ಪಾಟೀಲ್ ಗೆಲುವು ಪಡೆದರೆ ಯಮಕನಮರಡಿಯಲ್ಲಿ ಸತೀಶ್ ಜಾರಕಿಹೊಳಿ 56,000 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಹಾಗೇನೆ ತೀವ್ರ ಕುತೂಹಲವನ್ನು ಕೆರಳಿಸಿದ್ದ ಹಾಸನ ವಿಧಾನಸಭಾ ಕ್ಷೇತ್ರ
ಕ್ಷೇತ್ರದಲ್ಲಿ ಜೆಡಿಎಸ್ನ ಅಭ್ಯರ್ಥಿ HP ಸ್ವರೂಪ್ 8,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಗೆಲುವು ದಾಖಲಿಸುವ ಮೂಲಕ ಬಿಜೆಪಿಯ ಪ್ರೀತಮ್ ಗೌಡ ಅವರಿಗೆ ಸೋಲುಣಿಸಿದ್ದಾರೆ. ಇನ್ನು ಜೆಡಿಎಸ್ನ ತವರು ಅಂತಲೇ ಕರೆಸಿಕೊಳ್ಳುವ ಹೊಳೆನರಸೀಪುರದಲ್ಲಿ HD ರೇವಣ್ಣ ಬರೀ 2,500 ಮತಗಳ ಅಂತರದಿಂದ ಗೆಲುವನ್ನು ಪಡೆದಿದ್ದಾರೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದ್ರೆ ಜೆಡಿಎಸ್ KR ಪೇಟೆಯನ್ನು ಮಾತ್ರ ಉಳಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ನಾಗಮಂಗಲದಿಂದ ಚೆಲುವರಾಯಸ್ವಾಮಿ ಗೆಲುವು ಪಡೆದಿದ್ದಾರೆ. ಇನ್ನು ಹಾಲಿ ಸಚಿವರ ವಿಷಯಕ್ಕೆ ಬರೋದಾದರೆ ರಾಜರಾಜೇಶ್ವರಿ ನಗರದಿಂದ ಮುನಿರತ್ನ, ಯಶವಂತಪುರದಿಂದ ST ಸೋಮಶೇಖರ್, ಪದ್ಮನಾಭನಗರದಲ್ಲಿ R ಅಶೋಕ್ ಗೆಲುವನ್ನು ದಾಖಲಿಸಿದ್ದಾರೆ. KR ಪುರಮಲ್ಲಿ ಭೈರತಿ ಬಸವರಾಜ್ ಕೂಡ ಗೆದ್ದಿದ್ದಾರೆ. ಹಾಗೆ ಗಂಗಾವತಿಯಲ್ಲಿ ಈ ಬಾರಿ ಜನಾರ್ದನ ರೆಡ್ಡಿ ಆರಿಸಿ ಬರುವ ಮೂಲಕ ತಮ್ಮ ಹೊಸ ಪಕ್ಷದ ಅಕೌಂಟ್ ಅನ್ನು ತೆರೆದಿದ್ದಾರೆ. ಇನ್ನು ಸೋತ ಪ್ರಮುಖರನ್ನ ನಾವು ನೋಡೋದಾದ್ರೆ ಈ ಸೋತವರ ಪಟ್ಟಿಯಲ್ಲಿ ಜಂಪು ಜಿಲಾನಿಗಳೇ ಹೆಚ್ಚಾಗಿದ್ದಾರೆ ಅನ್ನೋದು ಇನ್ನೊಂದು ವಿಶೇಷ. ಹೊಸಕೋಟೆಯಿಂದ MTB ನಾಗರಾಜ್, ಡಾಕ್ಟರ್ ಸುಧಾಕರ್ ಸೋತಿದ್ದಾರೆ. KR ಪೇಟೆಯ ಜನ ನಾರಾಯಣಗೌಡರಿಗೆ ಸಾಕು ಹೋಗಿ ಅಂತ ಹೇಳಿದ್ದಾರೆ. ಹಿರೇಕೆರೂರಲ್ಲಿ BC ಪಾಟೀಲ್ ಅನ್ನೋ ಕೌರವೇಸನಿಗೆ ಉರುಭಂಗ ಆಗಿದೆ. ಅಥಣಿಯಲ್ಲಿ ಮಹೇಶ್ ಕುಮಠಳ್ಳಿ ಸೋತಿದ್ದಾರೆ. ಮುನಿರತ್ನ, ಸೋಮಶೇಖರ್, ಗೋಪಾಲಯ್ಯ, ಭೈರತಿ ಬಿಟ್ರೆ ಇನ್ನುಳಿದ ಆಪರೇಷನ್ ಗಿರಾಕಿಗಳು ಸೋತಿವೆ. ಇನ್ನು ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಧುಸ್ವಾಮಿ, ತಿಪ್ಟೂರಲ್ಲಿ BC ನಾಗೇಶ್, ಬೀಳಿಗೆಯಲ್ಲಿ ಮುರುಗೇಶ್ ನಿರಾಣಿ, ವರುಣ ಹಾಗೂ ಚಾಮರಾಜನಗರ 2 ಕ್ಷೇತ್ರಗಳಲ್ಲಿ V ಸೋಮಣ್ಣ, ಮುಧೋಳದಲ್ಲಿ ಗೋವಿಂದ ಕಾರಜೋಳ್ ಸೋತಿದ್ದಾರೆ. ಯಲಬುರ್ಗಾದಿಂದ ಹಾಲಪ್ಪ ಆಚಾರ್ ಸೋತಿದ್ದಾರೆ. ಹಾಗೆಯೇ ಶಿರ್ಸಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಭೀಮಣ್ಣ ನಾಯಕ್ ವಿರುದ್ಧ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಸೋಲನ್ನ ಅನುಭವಿಸಿದ್ದಾರೆ. ಇನ್ನು ಗೆಲ್ತೀವಿ ಅಂದ್ಕೊಂಡಿದ್ದ ಸಾಕಷ್ಟು ಅಭ್ಯರ್ಥಿಗಳಿಗೆ ಈ ಬಾರಿ ಮತದಾರ ಗುದ್ದು ಕೊಟ್ಟಿದ್ದಾನೆ. ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಕಾಂಗ್ರೆಸ್ನ ತಮ್ಮಯ್ಯ ವಿರುದ್ಧ ಸೋಲನ್ನ ಅನುಭವಿಸಿದ್ರೆ, ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ನ ಅಭ್ಯರ್ಥಿ ಇಕ್ಬಾಲ್ ಹುಸೇನ್ ಎದುರು ಸೋಲನ್ನ ಅನುಭವಿಸಿದ್ದಾರೆ. ರಾಮನಗರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಒಕ್ಕಲಿಗ ಮತದಾರರಿದ್ದಾರೆ. ಸುಮಾರು 40,000ದಷ್ಟು ಮುಸ್ಲಿಂ ಮತದಾರರಿದ್ದಾರೆ. ಪಕ್ಕದ ಕ್ಷೇತ್ರದಲ್ಲಿ ಖುದ್ದು ಕುಮಾರಸ್ವಾಮಿನೇ ಚುನಾವಣೆಗೆ ನಿಂತಿದ್ರು. ಈ ಹಿಂದೆ ಇದೇ ರಾಮನಗರದಿಂದ 4 ಬಾರಿ ಕುಮಾರಸ್ವಾಮಿ ಆರಿಸಿ ಬಂದಿದ್ರು. ಒಂದು ಬೈ ಎಲೆಕ್ಷನ್ ನಲ್ಲಿ ಪಕ್ಷದ ಕಾರ್ಯಕರ್ತನನ್ನ ಗೆಲ್ಲಿಸಿಕೊಂಡಿದ್ರು. ಮತ್ತೊಮ್ಮೆ ತಮ್ಮ ಪತ್ನಿಯನ್ನ ಅದೇ ಕ್ಷೇತ್ರದಿಂದ ಆರಿಸಿ ತಂದಿದ್ರು. ಆದ್ರೆ ಈ ಬಾರಿ 1 ಲಕ್ಷ ಒಕ್ಕಲಿಗ ಮತದಾರರಿದ್ರೂ ಕೂಡ ಅಲ್ಲಿ ಇಕ್ಬಾಲ್ ಹುಸೇನ್ ಎದುರು ನಿಖಿಲ್ ಕುಮಾರಸ್ವಾಮಿ 10,000ಕ್ಕೂ ಅಧಿಕ ಮತಗಳಿಂದ ಸೋಲನ್ನ ಅನುಭವಿಸಿದ್ದಾರೆ. ಇನ್ನು ವಿಜಯನಗರ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಮಗ ಸಿದ್ಧಾರ್ಥ ಸಿಂಗ್ ಅವರಿಗೆ ಭಾರಿ ಸೋಲಾಗಿದೆ. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಲಕ್ಷ್ಮಿ ಅರುಣ ಹಾಗೂ ಸೋಮಶೇಖರ್ ರೆಡ್ಡಿ ಇಬ್ಬರೂ ಸೋಲನ್ನು ಅನುಭವಿಸಿದ್ದಾರೆ. ಹಾಗೆ ಹರಪನಹಳ್ಳಿಯಲ್ಲಿ ಗಾಲಿ ಕರುಣಾಕರ ರೆಡ್ಡಿ ಸೋತಿದ್ದಾರೆ. ಚಿತ್ರದುರ್ಗದಲ್ಲಿ ತಿಪ್ಪಾರೆಡ್ಡಿ ಸೋತಿದ್ದಾರೆ. ಹಿರಿಯೂರಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಸೋಲಾಗಿದೆ. ತೀವ್ರ ಕುತೂಹಲ ಕೆರಳಿಸಿದ್ದ ಪುತ್ತೂರಲ್ಲಿ ಅರುಣ್ ಪುತ್ತಿಲ ಸೋಲನ್ನ ಅನುಭವಿಸಿದ್ದಾರೆ. ಅಲ್ಲಿ ಬಿಜೆಪಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಹಾಗೆ ಹರತಾಳು ಹಾಲಪ್ಪ, MP ರೇಣುಕಾಚಾರ್ಯ, ಮಾಲಿಕಯ್ಯ ಗುತ್ತೇದಾರ್, ಬಾಬುರಾವ್ ಚಿಂಚಣಸೂರ್, CS ಪುಟ್ಟರಾಜು, ರವೀಂದ್ರ ಶ್ರೀಕಂಠಯ್ಯ, ಸುಧಾಕರ್ ಲಾಲ್, ತಿಮ್ಮರಾಯಪ್ಪ, ಗೌರಿಶಂಕರ್, ಅಂಜಲಿ ನಿಂಬಾಳ್ಕರ್, YSV ದತ್ತ, DN ಜೀವರಾಜ್, HK ಕುಮಾರಸ್ವಾಮಿ ಅಂತವರೆಲ್ಲ ಕೂಡ ಈ ಬಾರಿ ಸೋಲನ್ನ ಅನುಭವಿಸಿದ್ದಾರೆ. ಇದು ಆ ನಾಯಕರಿಗೊಂದು ಪಾಠ ಕೂಡ ಆಗಬೇಕು. ಅತಿ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಅನ್ನೋದನ್ನ ಅವರು ಈ ಫಲಿತಾಂಶದ ಮೂಲಕ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಈ ಬಾರಿ ಬಿಜೆಪಿ ಗುಜರಾತ್ ಮಾದರಿಯನ್ನ ರಾಜ್ಯದಲ್ಲಿ ಪ್ರಯೋಗ ಮಾಡೋದಕ್ಕೆ ಹೋಯಿತು. ಕೆಲ ಹಿರಿಯ ನಾಯಕರಿಗೆ ಟಿಕೆಟ್ ತಪ್ಪಿಸಲಾಯಿತು. ಸೋಲನ್ನ ಅನುಭವಿಸ್ತಾರೆ ಅಂತ ಹೇಳುವ ನಾಯಕರನ್ನ, ಸಚಿವರನ್ನ, ಹಾಲಿ ಶಾಸಕರನ್ನ ಗುರುತಿಸಿ ಅವರಿಗೆ ಟಿಕೆಟ್ ನಿರಾಕರಿಸಲಾಯಿತು. ಅಲ್ಲದೆ ಈ ಬಾರಿ 75 ಹೊಸ ಮುಖಗಳಿಗೆ ಬಿಜೆಪಿ ಮಣೆ ಹಾಕಿತ್ತು. ಹೀಗೆ ಟಿಕೆಟ್ ತಪ್ಪಿದವರ ಪೈಕಿ ಜಗದೀಶ್ ಶೆಟ್ಟರ್ ಇದ್ರು, KS ಈಶ್ವರಪ್ಪ ಇದ್ರು. ಅರವಿಂದ ಲಿಂಬಾವಳಿಗೆ ಟಿಕೆಟ್ ಕೊಡಲಿಲ್ಲ, ಬದಲಿಗೆ ಅವರ ಪತ್ನಿಗೆ ಟಿಕೆಟ್ ಅನ್ನು ಕೊಡಲಾಯಿತು. ರಾಮದಾಸ್ಗೆ ಟಿಕೆಟ್ ಅನ್ನು ನಿರಾಕರಿಸಲಾಯಿತು. ಅಲ್ಲಿ ಶ್ರೀವತ್ಸ ಅನ್ನೋ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಯಿತು. ಹಾಲಿ ಶಾಸಕ ನಿಂಬಣ್ಣವರಿಗೆ ಟಿಕೆಟ್ ಅನ್ನ ಕೊಡದೆ ಕಾಂಗ್ರೆಸ್ನಿಂದ ಆಮದು ಮಾಡಿಕೊಂಡಿದ್ದ ಛಬ್ಬಿಗೆ ಟಿಕೆಟ್ ಅನ್ನ ಕೊಡಲಾಯಿತು. ಈ ಹೊಸ ಪ್ರಯತ್ನದಲ್ಲಿ ಸಾಕಷ್ಟು ಉಲ್ಟಾ ಹೊಡೆದು ಜಗದೀಶ್ ಶೆಟ್ಟರ್ ಥರದವರಿಗೆ ಟಿಕೆಟ್ ತಪ್ಪಿಸಿದ್ದು ಉತ್ತರ ಕರ್ನಾಟಕದ ಇನ್ನಷ್ಟು ಕ್ಷೇತ್ರಗಳ ಮೇಲೆ ಕೂಡ ಒಂದಷ್ಟು ಪ್ರಭಾವವನ್ನು ಬೀರ್ತು. ಛಬ್ಬಿಗೆ ಟಿಕೆಟ್ ಕೊಟ್ಟಿದ್ದು ಆ ಕ್ಷೇತ್ರದಲ್ಲಿ ಸೋಲನುಭವಿಸೋದಕ್ಕೆ ಕಾರಣ ಆಯಿತು. ಹಾಗೆ ಇನ್ನೊಂದಷ್ಟು ಕ್ಷೇತ್ರಗಳಲ್ಲಿ ಈ ಪ್ರಯೋಗ ಯಶಸ್ಸನ್ನು ಪಡ್ಕೊಳ್ತು. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೊಸ ಮುಖಗಳ ಪ್ರಯೋಗ ಯಶಸ್ಸನ್ನು ಪಡ್ಕೊಳ್ತು. ಉಡುಪಿಯ ಹೊಸ ಮುಖ ಯಶ್ಪಾಲ್ ಸುವರ್ಣಗೆ ಗೆಲುವಾಗಿದೆ. ಬೈಂದೂರಿನಿಂದ ಗುರುರಾಜ್ ಶೆಟ್ಟಿ ಗೆದ್ದು ಬಂದಿದ್ದಾರೆ. ಕುಂದಾಪುರದಲ್ಲಿ ಕಿರಣ್ ಕುಮಾರ್ ಕೂಡ್ಗಿ ಗೆದ್ದಿದ್ದಾರೆ. ಕಾಪುವಿನಿಂದ ಗುರ್ಮೆ ಸುರೇಶ್ ಶೆಟ್ರು ಗೆದ್ದಿದ್ದಾರೆ. ಉಡುಪಿ ಮಾತ್ರ ಅಲ್ಲ, ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಈ ಗುರ್ಮೆ ಸುರೇಶ್ ಶೆಟ್ಟಿ ಚಿರಪರಿಚಿತರು. ಇನ್ನು ಶಿಕಾರಿಪುರದಿಂದ ವಿಜಯೇಂದ್ರ ಯಡಿಯೂರಪ್ಪ ಗೆದ್ದು ಬಂದಿದ್ದಾರೆ. ಸಕಲೇಶ್ಪುರದಿಂದ ಸಿಮೆಂಟ್ ಮಂಜು, ಮಹದೇವಪುರದಿಂದ ಲಿಂಬಾವಳಿಯವರ ಪತ್ನಿ ಮಂಜುಳಾ ಲಿಂಬಾವಳಿ, ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುನಿರಾಜು, ಸುಳ್ಯದಿಂದ ಭಾಗೀರಥಿ ಮುರುಳ್ಳಿ
ಸುಳ್ಯ, ಕೃಷ್ಣರಾಜ ಕ್ಷೇತ್ರದಿಂದ ಶ್ರೀವತ್ಸ ಗೆದ್ದು ಬಂದಿದ್ದಾರೆ. ಇಲ್ಲಿ ಬಿಜೆಪಿಯ ಪ್ರಾಬಲ್ಯ ಇರುವ ಕ್ಷೇತ್ರಗಳಲ್ಲಿ ಮಾತ್ರ ಈ ಹೊಸ ಮುಖಗಳ ಪ್ರಯೋಗ ಯಶಸ್ಸನ್ನ ಕಂಡ ಹಾಗೆ ಕಾಣ್ತಾ ಇದೆ. ಹೊಸ ಮುಖಗಳಿಗೆ ಮಣೆ ಹಾಕುವ ಮನಸ್ಸಿದ್ದಿದ್ರೆ ಬಿಜೆಪಿ ಮೊದಲೇ ಒಂದು ತಯಾರಿಯನ್ನ ಮಾಡ್ಕೋಬೇಕಾಗಿತ್ತು. ಆ ಪಕ್ಷದ ಸಮಸ್ಯೆ ಏನು ಅಂದ್ರೆ ಯಡಿಯೂರಪ್ಪ ಬಿಟ್ರೆ ಅಲ್ಲಿ ಬೇರಿನ್ಯಾವ ಮಾಸ್ ಲೀಡರ್ ಕೂಡ ಕಾಣ್ತಾ ಇಲ್ಲ. ಈ ಬಾರಿಯ ಅಷ್ಟೂ ಚುನಾವಣೆಯನ್ನ ಕೇಂದ್ರ ಸರ್ಕಾರ ಮತ್ತು ಮೋದಿಯ ಹೆಸರಲ್ಲೇ ಮಾಡೋದಕ್ಕೆ ಬಿಜೆಪಿ ಹೋಯ್ತು. ಅದು ಕೂಡ ಈ ಬಾರಿಯ ಬಿಜೆಪಿಯ ಸೋಲಿಗೆ ಕಾರಣವಾಯಿತು ಅಂತ ಹೇಳಿದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಆ ಪಕ್ಷದಲ್ಲಿ ಯುವ ಮುಖಂಡರು ಅನ್ನಿಸ್ಕೊಂಡವರು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದವರು ಕೂಡ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ವರ್ಚಸ್ಸನ್ನು ಬೆಳೆಸ್ಕೊಂಡಿಲ್ಲ. ಹಾಗೆ ಸಂಘಟನಾತ್ಮಕ ಬಲ ಇದ್ದೂ ಕೂಡ ಪಕ್ಷದಲ್ಲಿ ಎರಡನೇ ಸಾಲಿನ ನಾಯಕತ್ವವನ್ನು ಬೆಳೆಸೋದ್ರಲ್ಲಿ ಕೂಡ ಬಿಜೆಪಿ ವಿಫಲವಾಗಿರೋದು ಸೋಲಿಗೆ ಕಾರಣವಾಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 170 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಹುಮತ ಸಿಕ್ಕಿತ್ತು. ಹೀಗಾಗಿ ಅಲ್ಲೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಷ್ಟೇ ಕೆಲಸ ಮಾಡಿಬಿಟ್ರೆ ಬಿಜೆಪಿ ಗೆಲ್ಲುತ್ತೆ ಅನ್ನೋ ಹುಂಬ ವಿಶ್ವಾಸ ಈ ಬಾರಿ ಅವರಿಗೆ ಕೈಕೊಟ್ಟಿದೆ. ಸ್ಥಳೀಯ ನಾಯಕತ್ವ ಇಲ್ಲದೆ ಪ್ರತಿ ಬಾರಿ ಮೋದಿಯವರ ಮುಖ ನೋಡಿ ರಾಜ್ಯದ ಮತದಾರ ಮತ ಚಲಾಯಿಸುವುದಿಲ್ಲ. ಕರ್ನಾಟಕದ ಮತದಾರರು ಡಾಕ್ಟರ್ ಬೋರ್ಡ್ ಅನ್ನು ನೋಡಿ ಅಟೆಂಡರ್ ಹತ್ರ ಆಪರೇಷನ್ ಮಾಡಿಸ್ಕೊಳ್ಳೋಷ್ಟು ಮೂರ್ಖರಲ್ಲ ಅನ್ನೋದನ್ನ ಬಿಜೆಪಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲವಾದ ಹಾಗೆ ಕಾಣ್ತಾ ಇದೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಡೆಸಿದ ಪ್ರಯತ್ನಗಳು ಯಾವುವು ಕೂಡ ಫಲ ಕೊಡಲಿಲ್ಲ. ಅದರಲ್ಲೂ ಮಂಡ್ಯದಲ್ಲಿ ಬಿಜೆಪಿ ಈ ಬಾರಿ ಭಾರೀ ಪ್ರಯತ್ನವನ್ನು ನಡೆಸಿತ್ತು. ಉರಿಗೌಡ ನಂಜೇಗೌಡ ಕಾಂಟ್ರವರ್ಸಿ, ಅಮಿತ್ ಶಾ ಭಾಷಣಗಳು, ಯೋಗಿ ಆದಿತ್ಯನಾಥ್ ಅವರನ್ನು ಕರೆಸಿದ್ದು ಅಷ್ಟೇ ಅಲ್ಲದೆ ಕಡೆಗೆ ಮಂಡ್ಯದ ಸಂಸದೆ ಸುಮಲತಾ ಅಂಬರೀಶ್ ಅವರನ್ನು ಕೂಡ ಪಕ್ಷಕ್ಕೆ ಸೆಳೆದು ಅಲ್ಲಿ ಬಿಜೆಪಿಯ ಬೇರುಗಳನ್ನು ಊರೋದಕ್ಕೆ ಪ್ರಯತ್ನ ಮಾಡಲಾಯಿತು. ಆದರೆ ಅದ್ಯಾವುದೂ ಕೂಡ ಈ ಬಾರಿ ಪಕ್ಷಕ್ಕೆ ವರ್ಕೌಟ್ ಆಗಲಿಲ್ಲ. ಮಂಡ್ಯ ಮತ್ತು ಶ್ರೀರಂಗಪಟ್ಟಣ ಹೊರತುಪಡಿಸಿ ಬೇರೆ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ನಿರೀಕ್ಷಿತ ಬೆಂಬಲ ಈ ಬಾರಿ ಸಿಕ್ಕಿಲ್ಲ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವಿನ ಪೈಪೋಟಿಲಿ ಅಲ್ಲಿ ಬಿಜೆಪಿಯ ಕಮಲ ಮುದುಡು ಹೋಗಿದೆ. ಇನ್ನು ಈ ಬಾರಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಅನ್ನಿಸ್ಕೊಂಡಿದ್ದ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿಕೊಂಡು ಬಂದಿದೆ. ಸ್ನೇಹಿತರೆ, ಕೊಡಗು ಬಿಜೆಪಿಯ ಭದ್ರಕೋಟೆ ಅಂತಲೇ ಹೇಳಲಾಗ್ತಾ ಇತ್ತು. ಕಳೆದ 20 ವರ್ಷಗಳಿಂದ ಅಲ್ಲಿ ಸತತವಾಗಿ ಬಿಜೆಪಿ ಗೆಲ್ತಾ ಬರ್ತಾ ಇತ್ತು. ಆದರೆ ಈ ಬಾರಿ ಅಲ್ಲಿನ 2 ಕ್ಷೇತ್ರಗಳನ್ನು ಕಾಂಗ್ರೆಸ್ ದಕ್ಕಿಸಿಕೊಂಡಿದೆ. ಮಡಿಕೇರಿಯಲ್ಲಿ ಅಪ್ಪಚ್ಚು ರಂಜನ್ ಅವರ ಗೆಲುವಿನ ಓಟಕ್ಕೆ ಮಂಥರ್ ಗೌಡ ಬ್ರೇಕ್ ಹಾಕಿದ್ರೆ, ವಿರಾಜಪೇಟೆಯಲ್ಲಿ ಕೆಜಿ ಬೋಪಯ್ಯ ಅವರಿಗೆ ಎಎಸ್ ಪೊನ್ನಣ್ಣ ಸೋಲಿನ ರುಚಿಯನ್ನು ತೋರಿಸಿದ್ದಾರೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಥರ್ ಗೌಡ ಸುಮಾರು 4402 ಮತಗಳ ಅಂತರದಿಂದ ಗೆಲುವನ್ನು ಪಡ್ಕೊಂಡ್ರೆ, ವಿರಾಜಪೇಟೆಯಲ್ಲಿ ಪೊನ್ನಣ್ಣ 4291 ಮತಗಳ ಅಂತರದಿಂದ ಗೆಲುವನ್ನು ಪಡ್ಕೊಂಡಿದ್ದಾರೆ. ಈ ಬಾರಿ ಮತ್ತೊಂದು ಅಚ್ಚರಿಯ ಫಲಿತಾಂಶಕ್ಕೆ ಕಾರಣವಾಗಿರುವುದು ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಿಟಿ ರವಿ ಅವರನ್ನ ಕಾಂಗ್ರೆಸ್ನ ಅಭ್ಯರ್ಥಿ HD ತಮ್ಮಯ್ಯ ಸೋಲಿಸಿದ್ದಾರೆ. ಈ ತಮ್ಮಯ್ಯ ನಿನ್ನೆ ಮೊನ್ನೆಯವರೆಗೆ ಬಿಜೆಪಿಯಲ್ಲೇ ಇದ್ರು. ಯಡಿಯೂರಪ್ಪ ಅವರ ಅತ್ಯಾಪ್ತ ಅಂತ ಗುರುತಿಸಿಕೊಂಡಿದ್ರು. ತಮಗೆ ಟಿಕೆಟ್ ಸಿಗೋದಿಲ್ಲ ಅಂತ ಗೊತ್ತಾದ ಮೇಲೆ ಈ ಬಾರಿಯ ಚುನಾವಣೆಗಳ ಸಂದರ್ಭದಲ್ಲಿ ತಮ್ಮಯ್ಯ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು ಮತ್ತು ಕಾಂಗ್ರೆಸ್ ಟಿಕೆಟ್ ಅನ್ನು ಪಡ್ಕೊಂಡ್ರು. ಸಿಟಿ ರವಿ ವಿರುದ್ಧ ಗೆಲುವನ್ನು ಕೂಡ ದಾಖಲಿಸಿದ್ದಾರೆ. ಇನ್ನು ತರೀಕೆರೆಯಲ್ಲಿ GS ಶ್ರೀನಿವಾಸ್ ಗೆದ್ರೆ, ಮೂಡಿಗೆರೆಯಲ್ಲಿ ಮೋಟಮ್ಮ ಅವರ ಪುತ್ರಿ ನಯನ ಮೋಟಮ್ಮ ಗೆಲುವನ್ನು ಪಡ್ಕೊಂಡಿದ್ದಾರೆ. ಶೃಂಗೇರಿಯಲ್ಲಿ TD ರಾಜೇಗೌಡ ಜಯಭೇರಿ ಬಾರಿಸಿದರೆ, ಕಡೂರು KS ಆನಂದ್ ಪಾಲಾಗಿದೆ. ಹೀಗಾಗಿ ಇಲ್ಲಿ 5ಕ್ಕೆ 5 ಕ್ಷೇತ್ರಗಳನ್ನು ಕಾಂಗ್ರೆಸ್ ದಕ್ಕಿಸಿಕೊಂಡು ಬಿಟ್ಟಿದೆ. ಇನ್ನು ಬಳ್ಳಾರಿ ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ನ ಪಾಲಾಗಿದೆ. ಹಲವು ದಶಕಗಳ ನಂತರ ಬಳ್ಳಾರಿಯನ್ನ ರೆಡ್ಡಿ ಮತ್ತು ರೆಡ್ಡಿ ಆಪ್ತರ ಮುಷ್ಟಿಗಳಿಂದ ಹೊರತೆಗೆದು ತನ್ನ ತೆಕ್ಕೆಗೆ ಸೇರಿಸಿಕೊಳ್ಳುವುದರಲ್ಲಿ ಕಾಂಗ್ರೆಸ್ ಯಶಸ್ಸನ್ನು ಪಡ್ಕೊಂಡಿದೆ. ಬಳ್ಳಾರಿ ನಗರದಲ್ಲಿ ಗಾಲಿ ಸೋಮಶೇಖರ್ ರೆಡ್ಡಿ, ಗಾಲಿ ಅರುಣಾ ಲಕ್ಷ್ಮಿ ಹಾಗೂ ಅನಿಲ್ ಲಾಡ್ರಂಥ ಘಟಾನುಘಟಿಗಳ ಎದುರು ನಾರಾ ಭರತ್ ರೆಡ್ಡಿಗೆ ಗೆಲುವು ಸಿಕ್ಕಿದೆ. ಬಳ್ಳಾರಿ ಗ್ರಾಮಾಂತರ ಬಿ ಶ್ರೀರಾಮುಲು ಅವರನ್ನ ಮನೆಗೆ ಕಳುಹಿಸಿ ನಾಗೇಂದ್ರ ಅವರಿಗೆ ಗೆಲುವಿನ ಮಾಲೆಯನ್ನು ತೊಡಿಸಿದೆ. ಇನ್ನು ಕಂಪ್ಲಿಯಲ್ಲಿ GN ಗಣೇಶ್ ಗೆದ್ದಿದ್ದಾರೆ. ಸಿರುಗುಪ್ಪದಲ್ಲಿ BM ನಾಗರಾಜ್ ಗೆದ್ರೆ, ಸಂಡೂರಲ್ಲಿ ತುಕಾರಾಮ್ಗೆ ಗೆಲುವು ಸಿಕ್ಕಿದೆ. ಹಾಗೆ ಮಂಡ್ಯ, ದಾವಣಗೆರೆ, ಹಾವೇರಿ, ಚಿತ್ರದುರ್ಗ, ರಾಮನಗರ, ಬೆಂಗಳೂರು ಗ್ರಾಮಾಂತರಗಳಲ್ಲಿ ಒಂದೊಂದು ಕ್ಷೇತ್ರಗಳನ್ನು ಬಿಟ್ಟು ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಮೆರೆದಿದೆ. ಇನ್ನು ಬಿಜೆಪಿ ಈ ಬಾರಿ ಉಡುಪಿಯನ್ನ ಮಾತ್ರ ಕ್ಲೀನ್ ಸ್ವೀಪ್ ಮಾಡಿದ್ದು, ದಕ್ಷಿಣ ಕನ್ನಡದಲ್ಲಿ 2 ಕ್ಷೇತ್ರಗಳನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ. ಒಟ್ಟಲ್ಲಿ ಈ ಬಾರಿಯ ಚುನಾವಣೆ ಬಿಜೆಪಿ ಹಾಗೂ JDS ಎರಡೂ ಪಕ್ಷಗಳಿಗೆ ಒಂದು ಪಾಠ ಆಗ್ತಾ ಇದೆ. ಇನ್ನಾದರೂ ಅಲ್ಲಿನ ನಾಯಕರು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಕಾಂಗ್ರೆಸ್ ಈ ಬಾರಿ ಹಲವು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಮತದ ಅಂತರದಲ್ಲಿ ಗೆಲುವನ್ನು ಸಾಧಿಸಿದರೆ, ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ತೀರಾ ಕಡಿಮೆ ಅಂತರದಲ್ಲಿ ಗೆಲುವನ್ನು ದಕ್ಕಿಸಿಕೊಂಡಿದೆ. ಹೀಗಾಗಿ ಈಗ ಸಿಕ್ಕಿರೋ ಬಹುಮತದ ಹಿನ್ನೆಲೆಯಲ್ಲಿ ಅವರು ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ಕೊಡೋ ಬಗ್ಗೆ ಯೋಚಿಸಬೇಕಿದೆ. ಇನ್ನು ಮುಂದಿನ ವರ್ಷ ಲೋಕಸಭೆಗೆ ಚುನಾವಣೆಗಳು ನಡೆಯಬೇಕಿದೆ. ಆಗ ಕರ್ನಾಟಕದಲ್ಲಿ ಕೂಡ ಮತ್ತೊಂದು ರಣಾಂಗಣ ಸಜ್ಜುಗೊಳ್ಳುತ್ತೆ. ಅದಕ್ಕಾಗಿ 3 ಪಕ್ಷಗಳು ಈಗಲಿಂದಲೇ ಕೆಲಸ ಮಾಡಬೇಕಾದ ಅಗತ್ಯ ಕೂಡ ಇದೆ. ಇನ್ನು ಸೋಲು ಗೆಲುವು ಅನ್ನೋದು ಚುನಾವಣೆಗಳಲ್ಲಿ ಇದ್ದದ್ದೇ.
ಗೆದ್ದೆ, ಅದನ್ನು ಸೋತ ಅಭ್ಯರ್ಥಿಗಳು ಅರ್ಥ ಮಾಡ್ಕೋತಾರೆ. ಆದರೆ ಆ ಅಭ್ಯರ್ಥಿಗಳ ಹಿಂದಿದ್ದ ಸಾಮಾನ್ಯ ಜನ ಇದ್ದಾರಲ್ಲ, ಅವರು ಈ ಸೋಲುಗಳಿಂದ ಆತ್ಮವಿಶ್ವಾಸವನ್ನು ಕಳ್ಕೋಬಾರ್ದು. ಹಾಗೆ ಗೆದ್ದವರೇನಿದ್ದಾರೆ ಅವರು ಅಹಂಕಾರಕ್ಕೂ ಒಳಗಾಗಬಾರ್ದು. ಚುನಾವಣೆಗಳು ಮುಗಿದ್ವು, ಇನ್ನು ನಿಮ್ಮ ಊರುಗಳಲ್ಲಿ ಮತ್ತೆ ಸಹಜೀವನಕ್ಕೆ ನೀವು ಮರಳಬೇಕಿದೆ. ಹೀಗಾಗಿ ಚುನಾವಣೆಯ ಪಕ್ಷಗಳು, ರಾಜಕೀಯ ಭೇದಗಳು ಇವನ್ನೆಲ್ಲ ಈ ಫಲಿತಾಂಶದ ಜೊತೆಗೆ ಮರೆತು ನಾಳೆಯಿಂದ ಮತ್ತೆ ನಗನಗ್ತಾ ಬದುಕೋದನ್ನ ಅಭ್ಯಾಸ ಮಾಡ್ಕೋಬೇಕಿದೆ ಅಂತ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಇದು ಗೆಳೆಯರೆ ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದ ಮತ್ತು ಬಿದ್ದ ಪ್ರಮುಖರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.